ರಾಜ್ಯದ ಮುಸ್ಲಿಮರಿಗೆ ಸಿದ್ದರಾಮಯ್ಯ ಬಂಪರ್, ಗುತ್ತಿಗೆದಾರರಿಗೆ ಮೀಸಲಾತಿ ಗಿಫ್ಟ್, ತಾಲಿಬಾನ್ ಬಜೆಟ್ ಎಂದು ಬಿಜೆಪಿ ಟಾಕ್. ಕೈ ಸೇರಿದ ಸವದಿಗೆ ಭರ್ಜರಿ ಆಫರ್, ಅಥಣಿ ಕ್ಷೇತ್ರಕ್ಕೆ ಅನುದಾನದ ಮಹಾಪೂರ, 2 ವರ್ಷದಲ್ಲಿ 2,000 ಕೋಟಿ ಕೊಟ್ಟ ಸಿಎಂ. ಬಗೆದಷ್ಟು ರಣ್ಯಾರಾವ್ ಚಿನ್ನದ ರಹಸ್ಯ, ಮೊಬೈಲ್ನಲ್ಲಿ ಅಡಗಿತ್ತು ಸ್ಫೋಟಕ ಸತ್ಯ, ನಟಿಗೆ ಡಿಆರ್ಐ ಅಧಿಕಾರಿಗಳು ಡ್ರಿಲ್. ನೋಡಿ, ಸಿಎಂ ಸಿದ್ದರಾಮಯ್ಯ ಮಂಡಿಸಿದಂತ ಬಜೆಟ್ ಬಿಜೆಪಿಗರನ್ನ ಕೆರಳಿ ಕೆಂಡವಾಗಿಸಿದೆ. ಮುಸ್ಲಿಮರಿಗೆ ಬಂಪರ್ ಗಿಫ್ಟ್ಗಳನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಿ ಈಗ ಕೆಂಡ ಕಾರ್ತಿದ್ದಾರೆ. ಬಿಜೆಪಿ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಗಿಫ್ಟ್ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮುಸ್ಲಿಮರಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ವಕ್ಫ್ ಅಭಿವೃದ್ಧಿಗೆ 150 ಕೋಟಿ, 100 ಉರ್ದು ಶಾಲೆಗಳಿಗೆ ಹೈಟೆಕ್ ಟಚ್, ಕೈಗಾರಿಕೆಯಲ್ಲೂ ಮೀಸಲಾತಿ, ಅಲ್ಪಸಂಖ್ಯಾತರ ಕಾಲೋನಿಗೆ 1,000 ಕೋಟಿ ನೀಡಿ ರಂಜಾನ್ ಉಡುಗೊರೆ ನೀಡಿದ್ದಾರೆ. ಇದು ಬಿಜೆಪಿಯನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಮುಸ್ಲಿಂ ಬಜೆಟ್ ಅಂತ ಬಿಜೆಪಿ ಟಾನ್. ಸಿಎಂ ಸಿದ್ದರಾಮಯ್ಯವರ ಮುಸ್ಲಿಂ ಓಲೈಕೆ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಇದು ಪಕ್ಕಾ ಮುಸ್ಲಿಂ ಬಜೆಟ್ ಅಂತ ಟಾಂಟ್ ಕೊಟ್ಟಿದ್ದಾರೆ. ಇದು ಕೇವಲ ಪಾಕಿಸ್ತಾನ ಬಜೆಟ್ ಅಷ್ಟೇ. ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ, ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ಬಜೆಟ್ನಲ್ಲಿ ಹಿಂದೂಗಳಿಗೆ ಅನ್ಯಾಯ. ಇದು ಮುಸಲ್ಮಾನರ ಪರವಾಗಿರುವಂತಹ ಒಂದು ಬಜೆಟ್ ಅಷ್ಟೇ ಅಲ್ಲ, ಹಿಂದೂಗಳಿಗೆ ವಂಚನೆ ಮಾಡುವಂತದ್ದು, ಹಿಂದೂಗಳಿಗೆ ದ್ರೋಹ ಮಾಡುವಂತ ಬಜೆಟ್ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ತಾಲಿಬಾನ್ ಬಜೆಟ್ ಅಂತ ಛಲವಾದಿ ಕಿಡಿ. ಮುಸಲ್ಮಾನ್ ಬಂಧುಗಳಿಗೆ ಏನೇನು ಫೆಸಿಲಿಟಿ ಕೊಡಬೇಕೋ ಅದನ್ನೆಲ್ಲ ಮೈನಾರಿಟಿ ಅನ್ನೋ ಹೆಸರಿನಲ್ಲಿ ಇದೊಂಥರ ತಾಲಿಬಾನ್ ಬಜೆಟ್ ಅನ್ಬೇಕು ಇವ್ರನ್ನ. ಇದು ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗ್ಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂತದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.